ನಮ್ಮ ದೇಶದಲ್ಲಿ ಕ್ರಿಕೆಟನ್ನು ಸಂಭ್ರಮಿಸುವಷ್ಟು ಬಹುಶಃ ಸಿನಿಮಾವನ್ನು ಅಷ್ಟು ಇವತ್ತಿನ ಕಾಲದಲ್ಲಿ ಸಂಭ್ರಮಿಸ್ತಾ ಇಲ್ವೇನೋ. ಈ ಮನರಂಜನೆಗೆ ಅತಿ ದೊಡ್ಡ ವೇದಿಕೆಯನ್ನು ಕಲ್ಪಿಸಿದ್ದು IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಒಳಕ್ಕೆ ಹೋದರೆ ಅಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಅಂದರೆ IPLಗೆ ಜನಪ್ರಿಯತೆಯನ್ನು ತಂದುಕೊಟ್ಟಿದ್ದು ಯಾವುದು ಅಂತ ಹೇಳಿದರೆ ಖಂಡಿತವಾಗಲೂ ಡೌಟೇ ಇಲ್ಲದೆ ಹೇಳಬಹುದಾದ ಒಂದು ಹೆಸರು RCBಯ ಫ್ರಾಂಚೈಸಿ ಸೇಲ್ ಆಗಿರುವ ಮೊತ್ತವನ್ನು ಅಂದರೆ ಅಮೌಂಟನ್ನು ಕೇಳಿದರೆ ಮೈ ಜುಮ್ ಅನ್ನತ್ತೆ. ಬರೋಬ್ಬರಿ 16,600 ಕೋಟಿ. RCBಯ ಜನಪ್ರಿಯತೆ ಇದೆಯಲ್ಲ, ಯಾವ IPL ಟೀಮ್ಗೂ ಇಲ್ಲ ಅಷ್ಟು ಜನಪ್ರಿಯತೆ, ಅಷ್ಟು ಫ್ಯಾನ್ ಫಾಲೋಯಿಂಗು, ಅಷ್ಟು ಕ್ರೇಜನ್ನು ಈ ಒಂದು ಟೀಮು ಸಂಪಾದಿಸಿದೆ. ಕಿಂಗ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಅವರು ಕೂಡ ಕಾರಣ ಆಗಿರ್ಬೋದು ಅಂತ. ಯಾಕಂದರೆ ಅವರು RCBಗೆ ಬಂದು ಆಡೋದಕ್ಕೆ ಶುರು ಮಾಡಿದ ನಂತರ ಯಾವುದೇ ಫ್ರಾಂಚೈಸಿಗೂ ಕೂಡ ಆಡಲಿಲ್ಲ. ನಾನು ಬೇರೆ ಫ್ರಾಂಚೈಸಿಗೆ ಹೋಗಿ ಆಡೋದಿಲ್ಲ ಅಂತ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು. ಕಳೆದ ಬಾರಿ ಕಪ್ಪನ್ನು ಮುಡಿಗೇರಿಸಿಕೊಂಡ ನಂತರ ಆ RCB ತಂಡ ಮತ್ತು ಕಿಂಗ್ ಕೊಹ್ಲಿಯ ಕಣ್ಣಲ್ಲಿ ಕಂಡಂತಹ ಒಂದು ಭಾವುಕತೆ ಇದೆಯಲ್ಲ, ಮೊದಲು 2008ರಲ್ಲಿ ಇದರ ಮಾಲೀಕತ್ವವನ್ನು ಹೊಂದಿದವರು ಉದ್ಯಮಿ ವಿಜಯ್ ಮಲ್ಯ ಅವರು. RCB ತಂಡವನ್ನು 456 ಕೋಟಿಗೆ ಕೊಂಡುಕೊಂಡಿದ್ದು. RCBಯ ಹೊಸ ಚೇರ್ಮನ್ ಯಾರು ಅಂತ ಹೇಳಿದರೆ 28 ವರ್ಷದ ಆರ್ಯಮಾನ್ ವಿಕ್ರಮ್ ಬಿರ್ಲಾ. ಈತ ಈ ಹಿಂದೆ IPLಗೆ ಬಿಡ್ಡಿಂಗ್ನಲ್ಲಿ ಖರೀದಿಯಾಗಿರ್ತಾನೆ.